ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ವಿಷಯನ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಎಲ್ರಿಗೂ ನಮ್ಮ ಜೀವನ ಹೇಗೆ ಬದಲಾಯಿಸ್ಬೋದು ಅನ್ನೋದು ಒಂದಿದ್ದೇ ಇರುತ್ತೆ. ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಜೀವನ ಹೇಗೆ ಬದಲಾಗ್ಬೋದು, ಯಾವ ರೀತಿಯಲ್ಲಿ ಬದಲಾಯಿಸ್ಕೊಳ್ಳೋಂಥ ಪ್ರಯತ್ನನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಾವು ಈ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ನೋಡುವಂತಹ ದೃಷ್ಟಿಕೋನ ಏನಿರುತ್ತಲ್ಲ, ಅದನ್ನು ಬದಲಾಯಿಸಿದಾಗ ನಮ್ಮ ಜೀವನ ಬಹಳಷ್ಟು ಬದಲಾಗುತ್ತೆ. ಇನ್ನು ಸಮಸ್ಯೆ ಒಂದೇ ಅಲ್ಲ, ನಮ್ಮ ಜೀವನದಲ್ಲಿ ನಮ್ಮ ನಡೆ ನುಡಿ ಆಚಾರ ವಿಚಾರ ಇದೆಲ್ಲ ಬದಲಾಗಬೇಕಾಗುತ್ತೆ. ಹಾಗಂದ್ರೆ ಏನಪ್ಪ ಅಂತ ಹೇಳಿದ್ರೆ, ನಾವು ವ್ಯಕ್ತಿಯಾಗಿ ಒಂದು ರೀತಿಯಲ್ಲಿ ಬದುಕ್ತಾ ಇರ್ತೀವಿ. ಅದು ಸರಿನೋ ತಪ್ಪೋ ಇದ್ಯಾವುದು ನಾವು ಯೋಚನೆ ಮಾಡೋದಿಲ್ಲ. ನಮ್ಮ ಸುಖಗಳಿಗೆ ಅನುಗುಣವಾಗಿ ನಾವು ಬದುಕ್ತಾ ಹೋಗ್ತೀವಿ. ಅಂದರೆ ನಮಗೆ ಹೀಗೆ ಇರಬೇಕು, ಇದೇ ಬೇಕು, ಈ ರೀತಿಯಲ್ಲೇ ನಾವು ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದು ಒಳ್ಳೆಯದು ತಪ್ಪು ಸರಿನೋ ಇದ್ಯಾವುದು ಕೂಡ ನಾವು ಯೋಚನೆ ಮಾಡೋ ಅಂಥ ಪ್ರಯತ್ನ ಕೂಡ ಮಾಡಿರಲ್ಲ. ಆ ಪ್ರಯತ್ನಗಳನ್ನ ನಾವು ಬದಲಾಯಿಸಬೇಕು. ನಮ್ಮ ಜೀವನದಲ್ಲಿ ನಾವು ಸದಾ ಉತ್ತಮವಾದ ವಿಚಾರಗಳನ್ನು ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಒಂದೇ ಅಲ್ಲ, ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಕೂಡ ಸಹ. ಏನಪ್ಪ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಭೂಮಿ ಮೇಲೆ ಬಂದಾಗಿಂದ ಏನನ್ನು ಸಾಧನೆ ಮಾಡಿದ್ದೀವಿ, ಯಾತಕ್ಕೋಸ್ಕರ ನಾವು ಇಷ್ಟೆಲ್ಲ ಹಠ ಮಾಡ್ತೀವಿ, ಇಷ್ಟೆಲ್ಲ ಸ್ವಾರ್ಥದ ಜೀವನನ ನಾವು ಜೀವಿಸ್ತಿದ್ದೀವಿ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇದೆಲ್ಲ ತಿಳ್ಕೊಂಡಾಗ ನಾವು ಮಾಡ್ತಿರೋವಂಥ ಒಂದು ತಪ್ಪುಗಳ ಬಗ್ಗೆ ನಮಗೆ ಅರಿವಾಗುತ್ತೆ. ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಎದ್ದರೆ ನಾವು ಚೆನ್ನಾಗಿರಬೇಕು, ನಾವು ದುಡ್ಡು ಮಾಡಬೇಕು, ನನಗೆ ಸಂಬಂಧಪಟ್ಟವ್ರನ್ನ ನಾನು ಚೆನ್ನಾಗಿ ನೋಡಬೇಕು ಅಂತ ಅಂದ್ಕೊಳ್ತೀವಲ್ಲ, ಅದು ತಪ್ಪಲ್ಲ. ಆದರೆ ನಮ್ಮ ಸುತ್ತಮುತ್ತಲು ಇರೋರು ಕೂಡ ಚೆನ್ನಾಗಿರಬೇಕು ಅಂತ ನಾವು ಯೋಚನೆ ಮಾಡೋದಿದೆಯಲ್ಲ, ಅದು ಉತ್ತಮವಾದ ವಿಚಾರ. ನಾವೇ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಸ್ವಾರ್ಥ ಆಗಿಬಿಡುತ್ತೆ. ಆ ಸ್ವಾರ್ಥದಿಂದ ನಾವು ಏನನ್ನು ಪಡೆಯೋದಿಲ್ಲ. ಸದಾ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿರಬೇಕು. ಆ ರೀತಿ ದಿಕ್ಕಿನಲ್ಲಿ ನಾವು ನಡೀತಾ ಬಂದಾಗ ನಮ್ಮ ಜೀವನ ಹಂತ ಹಂತವಾಗಿ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಆಕಸ್ಮಿಕವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆಯನ್ನು ಬಹಳಷ್ಟು ವೈಯಕ್ತಿಕವಾಗಿ ತೊಗೊಂಡ್ಬಿಡ್ತಾರೆ. ಅದರ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ತನ್ನ ಕರ್ತವ್ಯಗಳನ್ನೆಲ್ಲನೂ ಪಕ್ಕಕ್ಕಿಡ್ತಾ ಹೋಗ್ತಾರೆ. ಅಂದರೆ ಈ ಸಮಸ್ಯೆಗೆ ಪರಿಹಾರವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ಆಗ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಒಬ್ಬ ವಿದ್ವಾನ್ ಅವ್ರಿಗೆ ಒಂದು ಬುದ್ಧಿ ಮಾತನ್ನು ಹೇಳ್ತಾರೆ. ನಿನಗೆ ಇವತ್ತು ಸಮಸ್ಯೆಲಿದೆಯಾ ಅಂತ ಅಂದರೆ, ಈ ಸಮಸ್ಯೆನ ಉದ್ಭವ ಮಾಡಿರೋದು ಆ ಭಗವಂತ. ಹಾಗಿದ್ದ ಮೇಲೆ ಆ ಸಮಸ್ಯೆಗೆ ಪರಿಹಾರ ಕೂಡ ಭಗವಂತನೇ ಕೊಡ್ತಾರೆ. ನೀನು ಆ ಭಗವಂತನ ಮರ್ತಿದ್ದಕ್ಕೆ ನಿನಗೆ ಎಚ್ಚರಿಸೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಪರೀಕ್ಷೆ ಇಟ್ಟಾಗ ನೀನು ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಹಾಗೂ ಆ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋ ಸತ್ಯನ ಮರಿಬಾರ್ದು ಅಂತ ಹೇಳಿದಾಗ ತಾನು ಕ್ರಮೇಣವಾಗಿ ಪರಿವರ್ತನೆಗೊಂಡ. ಕ್ರಮೇಣ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆಕೆ ಆ ವಿದ್ವಾನ್ ಮಾತು ಕೇಳಿದ ನಂತರ ಸಾಕಷ್ಟು ವೇಗವಾಗಿ ಬಹಳ ಪರಿವರ್ತನೆಯನ್ನು ಕಾಣ್ತಾ ಹೋಗ್ತಾರೆ. ನಿಜ ಹೇಳ್ಬೇಕಂದ್ರೆ ಅದೊಂದು ಸಮಸ್ಯೆನೇ ಆಗಿರಲಿಲ್ಲ. ಅವ್ರ ಮನಸ್ಸಲ್ಲಿರೋದು ಭಯ ಇತ್ತಲ್ಲ, ಅದನ್ನು ಅವರು ಸಮಸ್ಯೆ ಅಂತ ತಿಳ್ಕೊಂಡು ಅಷ್ಟೊಂದು ಕಷ್ಟ ಬೀಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆ ರೀತಿ ನೋಡಬೇಕಾದ್ರೆ ಇದೆಲ್ಲ ನಡೆದ ಮೇಲೆ ಅವರು ಬಹಳಷ್ಟು ಬದಲಾಗ್ಬಿಡ್ತಾರೆ. ಅಂದರೆ ಯಾವುದೇ ಥರ ಒಂದು ಸಮಸ್ಯೆ ಬರಲಿ, ಏನೇ ಕಷ್ಟ ಬರಲಿ, ಅದಕ್ಕೆ ಹೆದರ್ಕೊಳ್ದೆ ಭಯ ಪಡದೆ ಭಗವಂತನ ನಂಬಿಕೊಂಡು ಜೀವನ ನಡೆಸೋಕ್ಕೆ ಶುರು ಮಾಡ್ತಾರೆ. ತನ್ನ ಕೈಲಿ ಆಗದೇ ಇದ್ದಂಥ ಕೆಲಸಗಳನ್ನ ಕೂಡ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಪರಿವರ್ತನೆ ಇದೆಯಲ್ಲ, ಅದು ನಾವು ಕೂಡ ತಂದ್ಕೋಬೇಕು. ಅಂದರೆ ನಾವು ನಮ್ಮಲ್ಲಿ ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಪಕ್ಕದಲ್ಲಿಟ್ಟು ಪರರ ಬಗ್ಗೆ ಯೋಚಿಸುತ್ತಾ ನಾವು ಜೀವನ ಕಳೆದಾಗ ಖಂಡಿತ ನಮ್ಮ ಜೀವನ ಸುಖಮಯವಾಗಿರುತ್ತೆ. ಅಲ್ಲಿ ಯಾವಾಗ ಸ್ವಾರ್ಥ ಅನ್ನೋದಿರೋದಿಲ್ವೋ, ನಮಗೆ ದೇವರು ಕೂಡ ಯಾವುದೇ ಥರ ತೊಂದರೆ ಸಮಸ್ಯೆಗಳನ್ನ ಉದ್ಭವ ಮಾಡೋದಿಲ್ಲ. ಅದರ ಜೊತೆಗೆ ಭಗವಂತನ ಧ್ಯಾನ, ಭಗವಂತನ ಒಂದು ಆಶೀರ್ವಾದ ಬಹಳನೇ ಮುಖ್ಯ. ನಾವು ಭಗವಂತನ ಕಾಣೋ ಪ್ರಯತ್ನ ಮಾಡಬೇಕು. ಎಲ್ಲೋ ಕೇಳಿದ ಒಂದು ಅದ್ಭುತವಾದ ಮಾತನ್ನು ಹೇಳ್ತೀನಿ ಕೇಳಿ. ನಾವು ದೇವರಲ್ಲಿ ದಿನ ಬೇಡಿಕೆಗಳನ್ನ ಇಡ್ತಾ ಹೋಗ್ತೀವಿ. ನಾವು ಅದನ್ನು ಮಾಡೋದನ್ನು ಬಿಟ್ಟು ಭಗವಂತನ ನನಗೆ ನೀನೇ ಬೇಕು, ನಿನ್ನನ್ನೇ ನನಗೆ ಕೊಡು ಅಂತ ಕೇಳ್ಕೊಂಡಾಗ ದೇವರೇ ನಮಗೆ ಸಿಕ್ಬಿಟ್ರೆ ಇಡೀ ಬ್ರಹ್ಮಾಂಡ ಸಿಗ್ದಾಗಲ್ವ. ಆಗ ನಮಗೆ ಅವಶ್ಯಕತೆಗಳು ಬೇಡಿಕೆಗಳು ಎಲ್ಲ ಕಡಿಮೆ ಆಗ್ತಾ ಹೊರಟೋಗುತ್ತೆ. ಪ್ರಸನ್ನನಾಗ್ತಾರೆ ಭಗವಂತ ಕೂಡ.
ಈ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ನಮ್ಮ ಜೀವನದ ದಿಕ್ಕು ಸದಾ ಕಾಲ ಒಳ್ಳೆ ರೀತಿಯಲ್ಲೇ ನಡೀತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಒಳ್ಳೆಯದನ್ನು ಮಾಡ್ತಾ, ಒಳ್ಳೆಯದನ್ನು ಬೇಡ್ಕೊಳ್ತಾ, ಸದಾ ನಾವು ಭಗವಂತನ ನೆನೆಸ್ಕೊಳ್ತಾ, ಅವರ ಧ್ಯಾನ ಮಾಡ್ತಾ ನಮ್ಮ ಜೀವನನ ಕಳೆದಾಗ ಖಂಡಿತ ನಮ್ಮ ಜೀವನದ ದಿಕ್ಕು ಬದಲಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವ. ವಂದನೆಗಳು.